ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆಯುಷ್ ಕೆಸೆಟ್ನೆಟ್ ಆನ್ಲೈನ್ ಕ್ಲಾಸಸ್. ಇವತ್ತಿನ ತರಗತಿಯಲ್ಲಿ ಗುಲ್ಬರ್ಗ ವಿಶ್ವವಿದ್ಯಾನಿಲಯದಲ್ಲಿ ಖಾಲಿ ಇರುವ ಅಧ್ಯಾಪಕರ ಕೊರತೆಯಿಂದ ಎಂಥ ಪರಿಸ್ಥಿತಿ ಉಂಟಾಗಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಬೋಧಕರಿಲ್ಲದ ಜ್ಞಾನಗಂಗೆ ಬಣಬಣ. ಬೋಧಕರಿಲ್ಲದೆ ಜ್ಞಾನಗಂಗೆ ಬಣಬಣ. ವಿಶ್ವವಿದ್ಯಾಲಯಗಳಲ್ಲಿನ ಬೋಧಕರ ಕೊರತೆ ನೀಗಿಸಲು ರಾಜ್ಯ ಸರ್ಕಾರ 1000 ಹುದ್ದೆ ಭರ್ತಿಗೆ ಯೋಜನೆ ರೂಪಿಸಿದೆ. ಸುಮಾರು 1000 ಭರ್ತಿಗೆ ಯೋಜನೆ ರೂಪಿಸಿದೆ. ಈ ಪೈಕಿ ಗುಲ್ಬರ್ಗ ವಿಶ್ವವಿದ್ಯಾಲಯಕ್ಕೆ ಸುಮಾರು 200 ಹುದ್ದೆ ಮಂಜೂರಾಗಿವೆ. ಗುಲ್ಬರ್ಗ ವಿಶ್ವವಿದ್ಯಾಲಯಕ್ಕೆ ಸುಮಾರು 200 ಹುದ್ದೆಗಳು ಮಂಜೂರಾಗಿದ್ದು, ಶೀಘ್ರ ಭರ್ತಿಯಾದಲ್ಲಿ ಖಾಲಿಯಾಗಿ ಬಣಗುಡುತ್ತಿರುವ ಜ್ಞಾನಗಂಗೆಗೆ ಒಂದಿಷ್ಟು ಕಳೆ ಬರಬಹುದು. ಗಂಭೀರ ಸಮಸ್ಯೆಗೆ ಸಿಲುಕಿರುವ ಗುಲ್ಬರ್ಗ ವಿಶ್ವವಿದ್ಯಾಲಯ ಸಂಪೂರ್ಣ ಖಾಲಿಯಾಗಿದೆ. 200ಕ್ಕೂ ಹೆಚ್ಚು ಬೋಧಕರು ಇರಬೇಕಿದ್ದ ವಿಶ್ವವಿದ್ಯಾಲಯದಲ್ಲಿ ಕೇವಲ 29 ಜನ ಮಾತ್ರ ಉಳಿದಿದ್ದಾರೆ. 3-4 ತಿಂಗಳಲ್ಲಿ ಈ ಸಂಖ್ಯೆ ಇನ್ನೂ ಕಡಿಮೆ, ಅಂದರೆ 12ಕ್ಕೆ ಬರಲಿದೆ ಎಂಬುದು ಆತಂಕಕಾರಿ ಸಂಗತಿಯಾಗಿದೆ. ಈವರೆಗಿನ ಸರ್ಕಾರಗಳು ಹಿಂದುಳಿದ ಕಲ್ಯಾಣ ಕರ್ನಾಟಕದ ಪ್ರದೇಶವನ್ನು ಕಡೆಗಣಿಸುತ್ತಾ ಬಂದಿವೆ ಎಂಬುದಕ್ಕೆ ಈ ವಿಶ್ವವಿದ್ಯಾಲಯದ ಸದ್ಯದ ಸ್ಥಿತಿಯೇ ತಾಜಾ ನಿದರ್ಶನ. ಇನ್ನೊಂದು ವಿಚಿತ್ರವೆಂದರೆ ವಿಶ್ವವಿದ್ಯಾಲಯದ 12 ವಿಭಾಗಗಳಿಗೆ ಕಾಯಂ ಶಿಕ್ಷಕರು ಇಲ್ಲ. 8 ವಿಭಾಗಗಳಲ್ಲಿ ಒಬ್ಬರೇ ಕಾಯಂ ಶಿಕ್ಷಕರು ಕೆಲಸ ಮಾಡುತ್ತಿದ್ದಾರೆ. 12 ವಿಭಾಗಗಳಲ್ಲಿಲ್ಲ ಕಾಯಂ ಶಿಕ್ಷಕರು. 3 ದಶಕ ಇತಿಹಾಸದ ವಿಶ್ವವಿದ್ಯಾಲಯದ 38 ವಿಭಾಗಗಳ ಪೈಕಿ ಇತಿಹಾಸ, ಸಮಾಜಶಾಸ್ತ್ರ, MSW, ಮಹಿಳಾ ಅಧ್ಯಯನ, ಅಂಬೇಡ್ಕರ್ ಅಧ್ಯಯನ, ದೃಶ್ಯಕಲಾ, ಸಂಗೀತ, ಮರಾಠಿ, ಸಂಸ್ಕೃತ, MBA, ಸೂಕ್ಷ್ಮ ಜೀವಶಾಸ್ತ್ರ, ಗ್ರಂಥಾಲಯ ವಿಜ್ಞಾನ, ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದಲ್ಲಿ ಒಬ್ಬರೂ ಸಹ ಕಾಯಂ ಶಿಕ್ಷಕರಿಲ್ಲ. ಅರ್ಥಶಾಸ್ತ್ರ, ಅಪ್ಲೈಡ್ ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್, ಪರಿಸರ ವಿಜ್ಞಾನ, ಮೆಟೀರಿಯಲ್ ಸೈನ್ಸ್, ಸಂಖ್ಯಾಶಾಸ್ತ್ರ, ಪ್ರಾಣಿಶಾಸ್ತ್ರ, ಕಾನೂನು, ಕನ್ನಡ ಶಿಕ್ಷಣ ಮತ್ತು ದೈಹಿಕ ಶಿಕ್ಷಣ ವಿಭಾಗದಲ್ಲಿ ತಲಾ ಒಬ್ಬರು ಕಾಯಂ ಶಿಕ್ಷಕರಿದ್ದಾರೆ. ಶಿಕ್ಷಕರ 172 ಹುದ್ದೆ, ಶಿಕ್ಷಕೇತರರ 283 ಸೇರಿ ಒಟ್ಟು 455 ಹುದ್ದೆಗಳು ಖಾಲಿ ಇವೆ. ಅತಿಥಿ ಶಿಕ್ಷಕರು, ಹೊರಗುತ್ತಿಗೆ ನೌಕರರು ಸೇರಿ 478 ಜನ ಕೆಲಸ ನಿರ್ವಹಿಸುತ್ತಿದ್ದಾರೆ. ಅತಿಥಿ ಶಿಕ್ಷಕರೇ ಗತಿ. ಜ್ಞಾನಗಂಗೆ ಮುಖ್ಯ ಕ್ಯಾಂಪಸ್ನಲ್ಲಿ 165 ಅತಿಥಿ ಉಪನ್ಯಾಸಕರು, 12 ಡಾಟಾ ಎಂಟ್ರಿ ಆಪರೇಟರ್ಸ್, 21 ಜನ ಆರೋಗ್ಯ ಕೇಂದ್ರ ಶಾಲೆಗಳಲ್ಲಿ ಮತ್ತು 25 ಸೆಕ್ಯೂರಿಟಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಅತಿಥಿ ಉಪನ್ಯಾಸಕರೇ ಜೀವಾಳ ಎಂಬಂತಾಗಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಈ ವಿಷಯಗಳನ್ನು ಗಂಭೀರ ಪರಿಗಣಿಸಿ ಖಾಲಿ ಹುದ್ದೆ ಭರ್ತಿ ಮಾಡಿ ಹಿಂದುಳಿದ ಭಾಗದ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣಕ್ಕೆ ಅವಕಾಶ ಮಾಡಿಕೊಡುವುದು ಜರೂರಿಯಾಗಿದೆ. ವಿಶೇಷವಾಗಿ ಮೌಲ್ಯಮಾಪನ ವಿಭಾಗದಲ್ಲಿ 13 ಕಾಯಂ ಗುತ್ತಿಗೆ ಆಧಾರದಲ್ಲಿ 23 ಸಿಬ್ಬಂದಿ ಇದ್ದಿದ್ದಾರೆ. ಹುದ್ದೆ ಮಂಜೂರಾದರೆ ಸರ್ಕಾರದ ನಿಯಮಾವಳಿ ಸಂವಿಧಾನದ 371(j) ವಿಧಿ ಆಧರಿಸಿ ನೇಮಕ ಪ್ರಕ್ರಿಯೆ ಪೂರ್ಣಗೊಳಿಸಲು ವಿಶ್ವವಿದ್ಯಾಲಯ ನಿರ್ಧರಿಸಿದೆ. ಇನ್ನು ಪ್ರೊಫೆಸರ್ ಶಶಿಕಾಂತ್ ಎಸ್ ಉಡುಕೇರಿ ಅವರು ಏನು ಹೇಳಿದ್ದಾರೆಂದರೆ, ವಿಶ್ವವಿದ್ಯಾಲಯದಲ್ಲಿ ಬೋಧಕರ ಬಹುತೇಕ ಹುದ್ದೆ ಖಾಲಿಯಾಗಿದ್ದು ನಿವೃತ್ತಿ ಹೊಂದಲಿರುವ ಬೋಧಕ ಸಂಖ್ಯೆಯು ಹೆಚ್ಚುತ್ತಿದೆ. ಹೀಗಾಗಿ ಖಾಲಿ ಹುದ್ದೆಗಳ ಭರ್ತಿ ಸಂಬಂಧ ರಾಜ್ಯ ಸರ್ಕಾರ ಮತ್ತೊಂದು ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಆದ್ಯತೆ ಆಧಾರದ ಮೇಲೆ ಶೀಘ್ರ ಭರ್ತಿ ಮಾಡಲು ನಿರೀಕ್ಷೆ ಇದೆ ಎಂದು ಅವರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇನ್ನು ಡಾಕ್ಟರ್ ಬಸವರಾಜ ಕುಮ್ನೂರ್ ಅವರು, ಶಿಕ್ಷಕರಿಲ್ಲದೆ ವಿಶ್ವವಿದ್ಯಾಲಯ ಕಾರ್ಯನಿರ್ವಹಿಸುವುದು ಅಸಾಧ್ಯವಾದ ಮಾತಾಗಿದೆ. ಅನೇಕ ವರ್ಷಗಳಿಂದ ಗುಲ್ಬರ್ಗ ವಿಶ್ವವಿದ್ಯಾಲಯದ ಶಿಕ್ಷಕರ ಹುದ್ದೆ ಭರ್ತಿ ಮಾಡದ್ದರಿಂದ ಸಂಪೂರ್ಣ ಖಾಲಿಯಾಗಿದೆ. ಇದೀಗ ಅಧಿಕಾರಕ್ಕೆ ಬಂದಿರುವ DK ಶಿವಕುಮಾರ್ ಸರ್ಕಾರ ವಾಸ್ತವ ಅರಿತು ಸೂಕ್ತ ಕ್ರಮ ಕೈಗೊಂಡು ಜ್ಞಾನಗಂಗೆಯನ್ನು ಉಳಿಸಬೇಕು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಧನ್ಯವಾದಗಳು.